ಮಕ್ಕಳಿಗೆ ಏನೇನು ಕಲಿಸ್ಬೇಕು? ನಾವು ಏನೂ ಕಲಿಸೋ ಕಾರಣ ಇಲ್ರಿ. ಯಾಕಂದ್ರೆ ಪ್ರಕೃತಿ ಒಳಗೆ ಇರ್ತಾರಲ್ಲ, ಆ ಪ್ರಕೃತಿನೇ ಎಲ್ಲವನ್ನು ಕಲಿಸ್ಬಿಡ್ತದೆ. ಇವತ್ತು ನಮ್ಮ ಸರ್ವಾರ್ಥನ ನಾನು ಶೃಂಗೇರಿಗೆ ಕರ್ಕೊಂಡು ಬಂದಿದ್ದೆ. ಶೃಂಗೇರಿಗೆ ಯಾಕೆ ಕರ್ಕೊಂಡು ಹೋಗಿರ್ತಾರೆ ಹೇಳ್ರಿ? ಅಕ್ಷರಗಳ ಅಭ್ಯಾಸಕ್ಕಾಗಿ. ಆ ಅಕ್ಷರಗಳ ಅಭ್ಯಾಸ ಮಾಡಿ ಬರ್ತಿರ್ಬೇಕಾದ್ರೆ ಅಲ್ಲಿ ಪ್ರಕೃತಿಯ ಒಂದು ವಿಸ್ಮಯ ಕಾದಿತ್ತು. ಆ ಪ್ರಕೃತಿಯ ವಿಸ್ಮಯ ಹೆಂಗಿತ್ತು ಅಂತಂತಂದ್ರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಿದ್ದಿಲ್ಲ. ಸರ್ವಾರ್ಥ ಅಂತಂದ್ಲು, ಪಾಪ ನಾ ಬರ್ತೀನಿ ನಡ್ಕೊಂಡು, ನೀ ನಡಿ ಮುಂದೆ ಅಂತಂದ್ಲು. ಯಾಕೆ? ನಾವು ಹೊಂಟಿದ್ದೆ ಆ ಪ್ರಕೃತಿಯನ್ನು ನೋಡಲಿಕ್ಕೆ. ಮಕ್ಕಳಿಗೆ ಇಂಥದ್ದು ಕಲಿಸ್ಬೇಕು, ಇಂಥದ್ದು ಕಲಿಸ್ಬಾರ್ದು ಅಂತ ಇರಂಗೇ ಇಲ್ಲ ನೋಡ್ರಿ. ಯಾಕಂದ್ರೆ ಮಕ್ಕಳು ಪ್ರಕೃತಿದತ್ತವಾಗಿ ಕಲಿಯುವುದೇ ಅವ್ರ ಗುಣ, ಕಲ್ಕೋತಾನೆ ಇರ್ತಾರೆ. ಬಟ್ ಅವ್ರ ಮುಂದೆ ಏನು ನಡೀತದ ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಒಳ್ಳೇದು ನಡೆದಾಗ ಒಳ್ಳೆಯದನ್ನು ಕಲಿತಾರೆ, ಕೆಟ್ಟದ್ದು ನಡೀತು ಅಂತಂತಂದ್ರೆ ಅದನ್ನೂ ಕಲಿತಾರೆ. ಹೀಗಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಮಕ್ಕಳ ಮುಂದೆ ಆದಷ್ಟು ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದ್ರ ಬಗ್ಗೆನೇ ಹೇಳಬೇಕು. ಸೊ ಹೀಗೆ ಪ್ರತಿಯೊಂದು ಸ್ಥಾನದಲ್ಲಿಯೂ ಕೂಡ ಮಕ್ಕಳಿಗೆ ನಾವು ಒಳ್ಳೆಯದನ್ನು ಬಿಂಬಿಸಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂತಂದ್ರೆ ಇದೇ ಕಾರಣಕ್ಕೇ ಹೇಳ್ತಾರೆ. ಸೊ ಅದಕ್ಕೆ ನಾವು ನಮ್ಮ ಜೀವನದೊಳಗೆ ಒಂದು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತಂದ್ರೆ, ಮಕ್ಕಳಿಗೆ ಕಲಿಸುವಂಥವ್ರು ನಾವಲ್ಲ, ಕಿಂತು ಪ್ರಕೃತಿಯೇ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತದೆ. ಮಕ್ಕಳಿಗೆ ಪಾಠ ಹೇಳಿಕೊಡೋದು ಅಂತನ್ನೋದು ಅಷ್ಟು ಸಣ್ಣ ಕೆಲಸ ಅಲ್ಲ. ಯಾಕಂತ ಪ್ರಶ್ನೆ ಮಾಡಿಕೊಂಡ್ರೆ, ಮಕ್ಕಳಿಗೆ ಅದ್ಭುತವಾಗಿರತಕ್ಕಂತಹ ಜೀವನವೇ ಒಂದು ಪಾಠ. ದಿವಸ ಬೆಳಗ್ಗೆ ಆದ ಕೂಡ ಏನು ಒಂದು ಅವಕಾಶ ಸಿಗ್ತದೆ, ಆ ಅವಕಾಶವೇ ಪಾಠ. ಸೊ ಇಂತಹ ಪಾಠದ ಅವಕಾಶಗಳು ಸಿಕ್ಕಾಗ ಅದರಿಂದ ಕಲಿಯುವಂತಹ ಸಾಹಸಿಗಳೇ ಮಕ್ಕಳು. ಹೀಗಾಗೇ ಕಲಿಕೆಯ ವಯಸ್ಸು ಯಾವಾಗ ಅಂತಂತಂದ್ರೆ ನಾವು ಮಕ್ಕಳಾಗಿದ್ದಾಗ ಅಂತ ಹೇಳ್ತೀವಿ. ಸೊ ಅಥವಾ ಕಲೀಲಿಕತ್ತೇವೆ ಅಂತಂತಂದ್ರೆ ಇನ್ನು ಮಕ್ಕಳಾಗಿದ್ದೇವೆ ಅಂತ ಅರ್ಥ. ಸೊ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಕಲಿಕೆ ನಮಗೆ ಯಾವತ್ತಿದ್ರೂ ಕೂಡ ಮಕ್ಕಳಂತೆ ಮಾಡ್ತದೆ ಮನಸ್ಸು. ಸೊ ಮಕ್ಕಳಂತೆ ನಮ್ಮ ಮನಸ್ಸಾಗಬೇಕು ಅಂತಂದ್ರೆ ನಾವು ಕಲಿತಾ ಇರಬೇಕು. ರಾಗದ್ವೇಷಗಳನ್ನು ಬಿಟ್ಟಿರಬೇಕು ಅಂತಂತಂದ್ರೆ ನಾವು ಕಲಿತಾ ಇರಬೇಕು. ಜೀವನದೊಳಗೆ ನಾವು ಮುಂದೆ ಬರಬೇಕು ಅಂತಂದ್ರೆ ಕಲಿತಾ ಇರಬೇಕು. ಸೊ ಹೀಗೆ ಇಲ್ಲಿ ಒಂದು ಪಾಠವನ್ನು ಕಲಿಸ್ತಾ ಇದ್ದೇವೆ. ಆ ಪಾಠ ಏನು ಅಂತಂತಂದ್ರೆ, ತಾನು ಬದುಕುವುದರೊಟ್ಟಿಗೆ ಎಲ್ಲರನ್ನ ಬದುಕಿಸುವಂಥದ್ದು. ಸೊ ನಾವು ಯಾರಿಗೂ ಕೂಡ ಊಟ ಹಾಕಬೇಕಾಗಿಲ್ಲ, ಆದರೆ ನಮ್ಮ ಪಾಲಿನ ಕೆಲಸವರ ಅಂತ ಹೇಳಿ ಬಂದಾಗ ಇವತ್ತು ಒಂದು ದಿವಸವಾದರೂ ನಿಶ್ಚಿಂತೆಯಿಂದ ನಾವು ಊಟವನ್ನು ಹಾಕಬೇಕು. ಊಟ ಯಾಕೆ ಹಾಕಬೇಕು ಅಂತಂತಂದರೆ, ಮನುಷ್ಯ ಬದುಕಿರೋದೇ ಅದಕ್ಕೋಸ್ಕರ. ಯಾವುದಕ್ಕೋಸ್ಕರ ಅಂತಂದರೆ, ಮನುಷ್ಯ ಬದುಕಿರೋದೇನೆ ಊಟಕ್ಕೋಸ್ಕರ. ಭೋಜನ ಪ್ರಿಯರಾಗಿರತಕ್ಕಂತಹ ಮನುಷ್ಯ, ಅವನಿಗೆ ಊಟ ಬದುಕಲಿಕ್ಕೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ಪ್ರಾಣಿಗಳಿಗೂ ಕೂಡ. ಹೀಗಾಗಿ ನಾವೇನು ಮಾಡಬೇಕಪ್ಪ ಅಂತಂತಂದರೆ, ಪ್ರತಿಯೊಂದು ಬಾರಿಯೂ ಕೂಡ ತಪ್ಪದೆ ನಾವು ಬದುಕುವುದರ ಜೊತೆಗೆ ಮಕ್ಕಳನ್ನು ಬದುಕಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕು. ಮಕ್ಕಳನ್ನು ಬದುಕಿಸುವುದು ಹೇಗೆ ಅಂತಂದರೆ, ಮಕ್ಕಳಿಗೆ ನಾವೇನು ಸಂಸ್ಕಾರವನ್ನು ಕೊಡ್ತೇವೆ ಆ ಸಂಸ್ಕಾರವೇ ಅವರ ಬದುಕಿಗೆ ಹಾದಿಯಾಗ್ತದೆ. ಸೊ ಹೀಗಾಗಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದದ್ದು ಇಷ್ಟೇ: ನಾವು ಕಲಿಸುವವರಲ್ಲ, ನಾವು ತಿನ್ನಿಸುವವರಲ್ಲ, ನಾವು ಉಣಿಸುವವರಲ್ಲ, ಕಿಂತು ಈ ಪ್ರಕೃತಿಯೇ ಎಲ್ಲವನ್ನು ತಿನ್ನಿಸ್ತದೆ, ಪ್ರಕೃತಿಯೇ ಎಲ್ಲವನ್ನು ಉಣಿಸ್ತದೆ, ಪ್ರಕೃತಿಯೇ ಎಲ್ಲವನ್ನು ಕಲಿಸ್ತೇವೆ. ನಾವೇನಪ್ಪ ಅಂತಂತಂದ್ರೆ ಇಲ್ಲಿ ಪಾತ್ರಧಾರಿಗಳು ಮಾತ್ರ. ಸೂತ್ರಧಾರ ಒಬ್ಬನಿದ್ದಾನೆ. ಸೊ ಆ ಸೂತ್ರಧಾರ ಇಡ್ತಿರ್ಬೇಕಾದ್ರೆ ನಾವೆಲ್ಲರೂ ಯಾರು ಅಂತಂದ್ರೆ ನಾವೆಲ್ಲರೂ ಕೂಡ ಪಾತ್ರಧಾರಿಗಳೇ. ಸೊ ಹೀಗೆ ಪಾತ್ರಧಾರಿಯಾಗಿರ್ತಕ್ಕಂತಹ ನಾನು ಸೂತ್ರಧಾರಿಯಾಗಿರ್ತಕ್ಕಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಾರ್ಥಾಗ ಈ ಮೀನುಗಳಿಗೆ ಒಂದು ಸ್ವಲ್ಪ ಆಹಾರ ಹಾಕಮ್ಮ ಅಂಥೇಳಿ ಸ್ವಲ್ಪ ಆಹಾರವನ್ನು ಕೊಟ್ಟೆ. ಆ ಆಹಾರವನ್ನು ಅವಳು ಹಾಕಿ ಸಂತೋಷಪಟ್ಟಳು. ಇದೆಲ್ಲವನ್ನು ನೋಡಿ ನನಗಿಷ್ಟು ನೆನಪಾಯಿತು.